ತಪ್ಪು ಮಾಡಿದ ವ್ಯಕ್ತಿ ತುಂಬ ವಾದ ಮಾಡ್ತಾನೆ, ಆದರೆ ತಪ್ಪೇ ಮಾಡದ ವ್ಯಕ್ತಿ ಮೌನಕ್ಕೆ ಶರಣಾಗ್ತಾನೆ. ಊಟ ಬಿಸಿ ಇದ್ರೆ ರುಚಿ ಜಾಸ್ತಿ, ಮನುಷ್ಯ ಬಿಸಿ ಇದ್ರೆ ಬೆಲೆ ಜಾಸ್ತಿ. ಯಾರ ಜೊತೆ ಇದ್ದರೂ ಸರಿ, ಒಂಟಿ ಆಗಿರುವುದನ್ನು ಕಲಿ. ಅನುಭವಕ್ಕಾಗಿ ಕಾಯಬೇಡ, ಅನುಭವ ಆಗುವ ಮೊದಲು ಅರಿತು ಬದಲಾಗು. ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ಆ ದೇವರನ್ನೇ ದೂರ ಮಾಡಿದಂತೆ. ಯಾಕಂದ್ರೆ ದೇವರು ಸಹಾಯ ಮಾಡಲು ಯಾವ ರೂಪದಲ್ಲಾದ್ರೂ ಬಂದಿರಬಹುದು. ಯೋಚಿಸಿ ನೋಡಿದ್ರೆ ಎಲ್ಲರೂ ನಮ್ಮವರೇ, ಚಿಂತಿಸಿ ನೋಡಿದ್ರೆ ಯಾರು ನಮ್ಮವರಲ್ಲ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ರೆ ನಮ್ಮ ಬದುಕಿ ಆನಂದ. ಯಾರೊಬ್ಬರ ದುಃಖಕ್ಕೆ ನಾವು ಕಾರಣರಾದ್ರೆ ನಮ್ಮ ಜೀವನ ವ್ಯರ್ಥ. ಯಾರೊಬ್ಬರ ಸಂತೋಷಕ್ಕೆ ನಾವು ಕಾರಣರಾಗಿದ್ರೆ ನಮ್ಮ ಜೀವನಕ್ಕೂ ಒಂದು ಅರ್ಥ. ಎಲ್ಲರ ಜೊತೆಲಿರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂಬ ಹೆಮ್ಮೆ ಬೇಡ. ಯಾಕಂದ್ರೆ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನ ಮರೆಯಬೇಡ. ಅಂದುಕೊಂಡಂತೆ ಏನು ನಡೆಯೋದಿಲ್ಲ, ನಡೆಯುವುದೆಲ್ಲವನ್ನು ನಾವು ಅಂದುಕೊಂಡಿರುವುದಿಲ್ಲ. ಇದೇ ಜೀವನದ ನಿಜವಾದ ಸತ್ಯ. ಈ ಪ್ರಪಂಚದಲ್ಲಿರುವ ಎಲ್ಲ ರೀತಿಯ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದಾಗ ಬರುವ ಅಂತಿಮ ಫಲಿತಾಂಶ ಅವಶ್ಯಕತೆ ಮಾತ್ರ. ಜೀವನದಲ್ಲಿ ಏನಾದರೂ ಪ್ರಯತ್ನ ಮಾಡ್ತಲೇ ಇರಬೇಕು. ಗೆದ್ದರೆ ನಮ್ಮ ಮನೆಯವರು ಸಂತೋಷ ಪಡ್ತಾರೆ, ಸೋತರೆ ನಮ್ಮ ಅಕ್ಕಪಕ್ಕದವರು ಸಂತೋಷ ಪಡ್ತಾರೆ. ನಿಮ್ಮ ಬಳಿ ಎಷ್ಟಿದೆ ಎಂಬುದು ಮುಖ್ಯವಲ್ಲ, ಅದು ನಿಮಗೆ ಎಷ್ಟು ಉಪಯೋಗಕ್ಕೆ ಬರ್ತಿದೆ ಅನ್ನೋದು ತುಂಬಾ ಮುಖ್ಯ. ಯಾರನ್ನೂ ಸುಲಭವಾಗಿ ನಂಬಬೇಡ. ಯಾಕಂದ್ರೆ ನಿನ್ನಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು. ನೆನಪಿರ್ಲಿ, ಜೀವನ ಅಂದ್ರೇನೆ ಒಂದು ತರಗತಿಯ ಕೊಠಡಿ ಇದ್ದಂತೆ. ಗಂಟೆಗೊಂದು ಹೊಸ ಪಾಠ, ದಿನಕ್ಕೊಂದು ಹೊಸ ಅನುಭವ. ಜೇನುತುಪ್ಪದಂತೆ ಸಿಹಿಯನ್ನು ಪಡೆಯಬೇಕಂದ್ರೆ ಜೇನು ಹುಳಗಳಂತೆ ಒಟ್ಟಿಗೆ ಇರುವುದನ್ನ ಕಲಿಬೇಕು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಹಾಗೆ ಅತಿಯಾದ ಪ್ರೀತಿಯೂ ಕೂಡ ಸರಿಯಲ್ಲ. ಅತಿ ಭರವಸೆಯಂತೂ ಬೇಡವೇ ಬೇಡ. ಯಾಕಂದ್ರೆ ಅತಿ ಎನ್ನುವುದು ಅತಿಯಾಗಿ ನೋಯಿಸ್ತದೆ. ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸ್ತವೆ. ಅದು ಕಲಿಸುವ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಈ ಪ್ರಪಂಚದಲ್ಲಿ ಒಳ್ಳೆತನ ನಿನ್ನಲ್ಲಿದ್ರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆತನ ಖರ್ಚು ಮಾಡುತ್ತಾ ಕುಳಿತರೆ ನೋವು ಮಾತ್ರ ಖಚಿತ. ನಂಬಿಕೆ ಮನಸ್ಸಿಗೆ ನೋವು ಮಾಡಿದಾಗ ಮನಸ್ಸಲ್ಲುಳಿಯೋದು ಮೌನ ಮಾತ್ರ. ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ಸೋಲಿಸಬಹುದು, ಆದ್ರೆ ಸೋಲಿನಲ್ಲೂ ನಗುವರನ್ನ ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ. ಶಾಲೆಯಲ್ಲಿ ಅಗ್ರಸ್ಥಾನ ಪಡೆದವರು ಬುದ್ಧಿವಂತರಲ್ಲ, ಜೀವನದಲ್ಲಿ ಅಗ್ರಸ್ಥಾನ ಪಡೆದವರು ನಿಜವಾದ ಬುದ್ಧಿವಂತರು. ಯಾರು ನಿಮ್ಮ ಶ್ರಮವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ, ಯಾರು ನಿಮ್ಮ ನೋವನ್ನು ಗಮನಿಸುವುದಿಲ್ಲ. ಆದ್ರೆ ಎಲ್ಲರೂ ನೀವು ಮಾಡುವ ತಪ್ಪನ್ನು ಗಮನಿಸ್ತಾರೆ. ಗೆದ್ದರೆ ಕಾಲು ಹಿಡಿತಾರೆ, ಬಿದ್ದರೆ ಕಾಲೆಳಿತಾರೆ. ಆಸೆ ಕಳೆದುಕೊಂಡರೆ ಬದುಕಬಹುದು, ಆದ್ರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗಬಹುದು. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ಬಂದರೂ ನಿಮ್ಮ ಜೊತೆಗಿರ್ತಾರೆ. ಇಷ್ಟ ಇಲ್ಲದವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗ್ತಾರೆ. ಸಮುದ್ರದ ಹಾಗೆ ಹೃದಯ ಇಟ್ಕೊಳ್ಳಿ, ನದಿಯೇ ನಿಮ್ಮನ್ನು ಭೇಟಿಯಾಗಲು ಬರುತ್ತದೆ. ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಯಾರು ನಿಭಾಯಿಸಲು ಸಾಧ್ಯವಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಅದುವೇ ಸಂತೃಪ್ತ ಬದುಕು. ನಿಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಿಮ್ಮನ್ನು ನೋಯಿಸುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಬದುಕು ಎಂಬುದು ಹರಿಯುವ ನೀರಿನ ಕೊನೆಯಿಲ್ಲದ ಹಾಗೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಉಳಿಯುವುದು ಒಂದೇ, ಹೃದಯವಂತಿಕೆ. ನಾನು ಚೆನ್ನಾಗಿರ್ಬೇಕು ಎಂದವನು ಚೆನ್ನಾಗಿರ್ತಾನೆ, ನನ್ನವರು ಚೆನ್ನಾಗಿರ್ಬೇಕು ಎಂದವನು ಮಾತ್ರ ಕೊರಗುತ್ತಿರ್ತಾನೆ. ಕೆಲವರನ್ನ ತುಂಬಾ ಎತ್ತರದ ಸ್ಥಾನದಲ್ಲಿ ಇಟ್ಟಿರ್ತೀವಿ, ಆದ್ರೆ ಅವರು ನಮ್ಮನ್ನು ತುಂಬಾ ಕೆಳಮಟ್ಟದಲ್ಲಿ ನೋಡ್ತಿರ್ತಾರೆ. ಇನ್ನೊಂದು ಮಾತು, ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿ ಇರುತ್ತೆ. ಅಂತಹ ಅದ್ಭುತವಾದಂಥ ನಿರ್ಧಾರವನ್ನ ನೀವೆಲ್ಲರೂ ಕೂಡ ತೆಗೆದುಕೊಳ್ಳಿ ಬಂಧುಗಳೇ. ತುಂಬಾ ಜನ ಕೇಳ್ತಾರೆ, ನಮ್ಮ ಜೀವನದಲ್ಲಿ ಭಾರವಾದದಂದ್ರೆ ಏನು ಸ್ವಾಮಿ? ನಮ್ಮ ಲೈಫಲ್ಲಿ ತುಂಬಾ ಭಾರವಾದಂಥ ವಸ್ತು ಯಾವುದು ಕೇಳಿದ್ರ? ಮನುಷ್ಯನ ದೇಹದಲ್ಲಿ ಅತೀ ಭಾರವಾದದ್ದು ಏನಾದ್ರೂ ಇದ್ರೆ ಅದು ಬೇರೇನೂ ಅಲ್ಲ, ಅಹಂಕಾರ. ಈ ಭಾರವನ್ನ ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲ್ತಾರೆ. ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ಪಕ್ಕಕ್ಕಿಡ್ತಾರೋ ಅವರು ಜೀವನದಲ್ಲಿ ಗೆಲ್ತಾರೆ. ನಾನು ಹೇಳೋದಿಷ್ಟೇ, ಅಹಂಕಾರವನ್ನ ಪಕ್ಕಕ್ಕಿಟ್ಟು ಸಾಧನೆಯ ಗೆಲುವಿನತ್ತ ಮುನ್ನಡೆಯಿರಿ. ಪ್ರೀತಿಯಲ್ಲಿ ಸೋತವರು ಅಥವಾ ಪ್ರೀತಿಯಲ್ಲಿ ನಮ್ಗೆ ಮೋಸ ಮಾಡಿದ್ರು ಒಂದು ಕುಳೆ ಅಂಥವ್ರನ್ನ ಬಿಟ್ಟು ಹೋಗ್ತಾರೆ. ಅಂಥವ್ರಿಗೊಂದು ಮಾತು, ಸಂಬಂಧ ಬೆಳಿಬೇಕಂದ್ರೆ ಕ್ಷಮಿಸುವುದನ್ನು ಕಲಿಬೇಕು. ತಪ್ಪಿನ ಪ್ರಮಾಣದ ಬಗ್ಗೆ ಲೆಕ್ಕ ಹಾಕಬಾರ್ದು. ಯಾಕಂದ್ರೆ ತಪ್ಪಾಗಿದೆ ಎನ್ನುವುದಕ್ಕಿಂತ ಯಾವ ಕಾರಣಕ್ಕಾಗಿದೆ ಎನ್ನುವುದು ಬಹಳ ಮುಖ್ಯ. ನಾನು ಹೇಳೋದಿಷ್ಟೇ, ಯಾವುದಾದ್ರೂ ಸಂಬಂಧ ಹಾಳಾಗ್ತಿದ್ರೆ ಅಲ್ಲಿ ಯೋಚನೆ ಮಾಡಿ, ನಮ್ಮ ಸಂಬಂಧ ಹಾಳಾಗೋಕೆ ಅಥವಾ ನಮ್ಮ ಸಂಬಂಧದಿಂದ ಏನು ತಪ್ಪಾಗಿದೆ ಫಸ್ಟ್ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು ಬಂಧುಗಳೇ. ಹಾಗೆ ಒಂದು ಮಾತು, ಹಾಲು ಕೊಟ್ಟವರೆಲ್ಲ ತಾಯಿ ಆಗಲ್ಲ, ಹಣ ಇದ್ದವರೆಲ್ಲ ಶ್ರೀಮಂತರಲ್ಲ, ಸ್ಮೈಲ್ ಕೊಟ್ಟವರೆಲ್ಲ ಲವ್ವರ್ ಅಲ್ಲ, ಜನ್ಮ ಕೊಟ್ಟವಳೆ ತಾಯಿ, ಸತ್ತ ಮೇಲೂ 4 ಜನರ ಬಾಯಲ್ಲಿ ಹೊಗಳಿಸಿಕೊಳ್ಳುವವನೇ ಶ್ರೀಮಂತ.
ಹೃದಯ ಮುಟ್ಟುವವಳೆ ಪ್ರೇಯಸಿ. ಒಳ್ಳೆಯವರೆಂದು ಯಾರನ್ನು ಮೋಸ ಮಾಡೋದಿಲ್ಲ, ಆದರೆ ಆ ಒಳ್ಳೆತನದಿಂದಲೇ ಅವರು ಹೆಚ್ಚಾಗಿ ಮೋಸ ಹೋಗ್ತಾರೆ. ನಾನು ಹೇಳೋದಿಷ್ಟೇ, ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಜೀವಂತ ಇದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಇವೆರಡು ವ್ಯರ್ಥ. ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ. ಯಾಕಂದ್ರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡ್ತಾನೆ. ನೆನಪಿರ್ಲಿ, ನಿಯತ್ತಾಗಿ ಬದುಕರಿಗೆ ಜನ ಕೈ ಕೊಡ್ಬೋದು, ಆದರೆ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರ್ಬೋದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರ್ತದೆ. ಯಾರು ನಮಗೆ ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರ, ಶ್ರೇಷ್ಠತೆ ಎಂದು ಭಾವಿಸೋಣ. ಅದನ್ನು ಬಿಟ್ಟು ನಾವೇ ಶ್ರೇಷ್ಠರೆಂದು ತಿಳಿಬಾರ್ದು. ಜೀವನ ಗೋಣಿಚೀಲ ಇದ್ದಂತೆ, ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು. ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಪರ್ಸು ಭಾರ, ಚಿಲ್ಲರೆ ವಿಚಾರ ತುಂಬಿಕೊಂಡಷ್ಟು ಮನಸ್ಸು ಭಾರ. ಕಣ್ಣು ಎಷ್ಟೇ ಚಿಕ್ಕದಾದರೂ ಕನಸು ಮಾತ್ರ ಬೆಟ್ಟದಷ್ಟಿರುತ್ತೆ. ಹೃದಯ ಮುಷ್ಟಿಯಷ್ಟೇ ಇದ್ದರೂ ಅದರಲ್ಲಿ ಪ್ರೀತಿ ಮಾತ್ರ ಸಾಗರದಷ್ಟಿರ್ತದೆ. ನೀವೆಷ್ಟೇ ಸಿರಿವಂತರಾಗಿರ್ಬೋದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳ್ಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿ ಆಗ್ತದೆ. ಇತಿಹಾಸ ಹೇಳುತ್ತೆ ಕಳೆದು ಹೋದ ದಿನ ಸುಖವಾಗಿತ್ತು ಎಂದು, ವಿಜ್ಞಾನ ಹೇಳುತ್ತೆ ನಾಳೆ ಬರುವ ದಿನ ಸುಖವಾಗಿರ್ತದೆ ಎಂದು. ಆದರೆ ಧರ್ಮ ಹೇಳ್ತದೆ ಸತ್ಯವಾದ ಮನಸ್ಸು, ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣ ಸುಖವಾಗಿರುವೆ ಎಂದು. ಜೀವನಕ್ಕಿಂತ ಮಿಗಿಲಾದದ್ದು ನೆಮ್ಮದಿ, ನೆಮ್ಮದಿಗಿಂತ ಮಿಗಿಲಾದದ್ದು ನಂಬಿಕೆ, ನಂಬಿಕೆಗಿಂತ ಮಿಗಿಲಾದದ್ದು ವಿಶ್ವಾಸ, ವಿಶ್ವಾಸಕ್ಕಿಂತ ಮಿಗಿಲಾದದ್ದು ಸತ್ಯ, ಸತ್ಯಕ್ಕಿಂತ ಮಿಗಿಲಾದದ್ದು ಸ್ನೇಹ, ಸ್ನೇಹಕ್ಕಿಂತ ಮಿಗಿಲಾದದ್ದು ಬಾಂಧವ್ಯ, ಬಾಂಧವ್ಯಕ್ಕಿಂತ ಮಿಗಿಲಾದದ್ದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ಗುಣ. ಎಲ್ಲರೂ ಜಗತ್ತು ಬದಲಾಗಿದೆ ಅಂತಾರೆ, ಆದರೆ ಮೆಣಸಿನ ಖಾರ ಬದಲಾಗಿಲ್ಲ, ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ, ಎಲೆಗಳ ಬಣ್ಣ ಬದಲಾಗಿಲ್ಲ. ಬದಲಾಗಿದ್ದು ಮನುಷ್ಯನ ಮಾನವೀಯತೆ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಎಲ್ಲರೂ ಹೇಳ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಗೆ ಬರ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನೆ. ಸಾಧ್ಯವಾದರೆ ಬೇರೆಯವರ ಕನಸುಗಳಿಗೆ ಮೆಟ್ಟಿಲುಗಳಾಗು, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆ ಆಗಬೇಡ. ಬದುಕಿನ ಯಶಸ್ಸು ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ. ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವೇ ಒಳ್ಳೆಯದು, ಮನುಷ್ಯನಿಗೆ ಬೆಲೆ ಇಲ್ಲದಿದ್ದಾಗ ದೂರವಿರುವುದೇ ಒಳ್ಳೆಯದು. ಕಷ್ಟ ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರಬೇಕು, ಸುಖ ಬಂದಾಗ ಹೂವಿನಂತೆ ಮೃದುವಾಗಿರಬೇಕು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ರು ಅವನು ಅಧರ್ಮದ ಪಕ್ಷದಲ್ಲಿದ್ರೆ ಅವನನ್ನ ಸೋಲಿಸಬೇಕು, ಇಲ್ಲದಿದ್ರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತೆ. ನೀವು ನಗುತ್ತಿರುವಾಗ ಇಡೀ ಜಗತ್ತು ಸುಂದರವಾಗಿ ಕಾಣಿಸ್ತದೆ. ಒದ್ದೆಯಾದ ಕಣ್ಣಿನಲ್ಲಿ ಕನ್ನಡಿಯೂ ಕೂಡ ಕೊಳಕಾಗಿ ಕಾಣ್ತದೆ. ಹಣೆ ಬರ ಸತ್ಯವೋ ಅಸತ್ಯವೋ, ಆದರೆ ಜೀವನ ಅದನ್ನ ನಂಬುವಂತೆ ಮಾಡುತ್ತೆ. ಎಲ್ಲ ಗೊತ್ತಿದ್ದು ಏನು ಇಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಗಿರುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗ್ತಾರೆ. ನೀನೇ ಬೇಕು ಮತ್ತು ನೀನು ಬೇಕು ಅನ್ನುವುದರ ನಡುವಿನ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬಾ ತಡ ಮಾಡಿಬಿಟ್ಟೆ ಅನಿಸುತ್ತೆ. ಸಾವಿರಾರು ಜನರನ್ನು ಗೆಲ್ಲುವವನು ವೀರನಲ್ಲ, ಮನಸ್ಸನ್ನು ಗೆಲ್ಲುವವನು ವೀರ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೀರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ಬರ್ತದೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ನೋವಾಗದಂತೆ ಬದುಕಿದ್ರೆ ಅದರಂತ ಸಂತೃಪ್ತ ಜೀವನ ಬೇರೊಂದಿಲ್ಲ. ಅಂದುಕೊಂಡಂತೆ ಯಾವುದು ನಡೆಯದಿದ್ದಾಗ ತಾಳ್ಮೆಯಿಂದ ಹೊಂದಿಕೊಂಡು ಹೋಗಬೇಕು. ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸಿ ಬದುಕಬೇಕು. ಯಾವುದಕ್ಕೂ ಹತಾಶರಾಗದೆ ಒಳ್ಳೆಯ ದಿನಗಳಿಗೋಸ್ಕರ ಕಾಯುತ್ತಾ ಇದ್ದರೆ ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತೆ. ಕಷ್ಟಗಳೇ ನಿಮ್ಮ ನಿಜವಾದ ಸ್ನೇಹಿತ. ಸಮಯಕ್ಕೆ ತಕ್ಕಂತೆ ಒಂದು ಪಾಠ ಕಲಿಸ್ತದೆ. ಹಾಗೆ ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರದು ಅಂತ ತೋರಿಸಿ ಹೋಗ್ತದೆ. ಅನುಭವಗಳೇ ಜೀವನದ ಅತ್ಯಮೂಲ್ಯ ಪಾಠಗಳು. ಶಾಲೆಯಲ್ಲಿ ಕಲಿಯುವ ಪಾಠಗಳು ಶಾಲೆ ಮುಗಿಯುವವರೆಗೆ, ಜೀವನದಲ್ಲಿ ಬಿದ್ದಾಗ ಕಲಿಸುವ ಪಾಠಗಳು ಜೀವನ ಮುಗಿಯುವವರೆಗೆ. ಪ್ರೀತಿ ಮಾಡುವ ಅದೃಷ್ಟ ಎಲ್ಲರಿಗೂ ಇರುತ್ತೆ, ಆದರೆ ಆ ಪ್ರೀತಿ ಕೊನೆಯವರೆಗೂ ಉಳಿಸಿಕೊಳ್ಳುವ ಅದೃಷ್ಟ ಕೆಲವರಿಗೆ ಮಾತ್ರ ಇರುತ್ತೆ. ನಾವು ನೂರಾರು ಕತೆಗಳನ್ನು ಬರೆಯಬಹುದು, ಆದರೆ ನೆನಪಿರ್ಲಿ, ನಮ್ಮ ಕಥೆಯನ್ನು ಮೇಲಿರುವ ಭಗವಂತ ಮೊದಲೇ ಬರೆದಿರ್ತಾನೆ. ಹಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ರೋಗವಿಲ್ಲ, ಬಿಸಿಯಾಗಿರುವುದನ್ನೇ ತಿನ್ನುವ ಮನುಷ್ಯನಿಗೆ ಮೈ ತುಂಬ ರೋಗವಿದೆ. ಇದು ಭಗವಂತನ ಆಟ. ಮನುಷ್ಯ ಸಂತೋಷವಾಗಿ ಇರಬೇಕಂದ್ರೆ ಹಣ ಮುಖ್ಯವಲ್ಲ, ಹೊಂದಿಕೊಳ್ಳುವ ಮನಸ್ಸು, ಒಳ್ಳೆಯ ಮಾನವೀಯತೆ ಇದ್ರೆ ಎಂತಹ ಸಂದರ್ಭ ಬಂದರೂ ಸಂತೋಷವಾಗಿರ್ಬೋದು. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿ ಆಗಲ್ಲವೋ, ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಬದುಕು ನಾವು ಬದುಕುವುದಕ್ಕಾಗಿ ಇದೇ ಹೊರತು ಬೇರೆಯವರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ. ನಿಮ್ಮನ್ನು ನಂಬಿದವರಿಗೆ ಸುಳ್ಳು ಹೇಳಬೇಡಿ, ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ. ಭೂಮಿ ಮೇಲೆ ನಿಜರೂಪ ಅತಿ ವಿರಳ, ಮುಖವಾಡವೇ ತುಂಬ ಬಹಳ. ಕಡಿಮೆ ಮಾತಾಡೋದು ಎಲ್ಲ ಸಮಸ್ಯೆಗಳಿಗೂ ಅತಿ ದೊಡ್ಡ ಔಷಧಿ. ಒಮ್ಮೆ ನಾರದರು ಶ್ರೀಕೃಷ್ಣರಲ್ಲಿ ಕೇಳಿದ್ರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಅಂತ. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನಮ್ಮತನವನ್ನು ಕಳೆದುಕೊಳ್ಳುವ ಬದಲು
ಬೇಡವಾದವರಿಂದ ದೂರವಿರುವುದು ಒಳ್ಳೆಯದಲ್ವಾ? ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆ ಆಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದು ಬಹಳ ಒಳಿತು. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನು ಹೆಚ್ಚು ಖುಷಿಯಿಂದ ಇರಬೇಕು. ಸಂಪತ್ತು ಎಷ್ಟೇ ಇದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡುತ್ತೆ. ಯಾಕಂದ್ರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು. ಜೀವನ ಅನ್ನೋದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಒಬ್ಬ ವ್ಯಕ್ತಿಯ ಗುಣ ನಮ್ಮ ಮುಂದೆ ಹೇಗೆ ಇದೆ ಅನ್ನೋದಕ್ಕಿಂತ ನಮ್ಮ ಹಿಂದೆ ಹೇಗೆ ಇರುತ್ತದೆ ಎಂಬುದು ಬಹಳ ಮುಖ್ಯ. ನೆನಪಿರ್ಲಿ, ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ಹೆದರಿ ನೀ ಬದುಕಬೇಡ. ಆಡಿಕೊಳ್ಳೋರು ಯಾರು ಬಂದು ನಮ್ಮ ಜೀವನ ನಡೆಸೋದಿಲ್ಲ. ನಮ್ಮ ಜೀವನವನ್ನು ನಾವೇ ನಡೆಸಬೇಕು. ನಾನು ಚೆನ್ನಾಗಿರ್ಬೇಕು ಎಂದವನು ಚೆನ್ನಾಗಿರ್ತಾನೆ, ನನ್ನವರು ಚೆನ್ನಾಗಿರ್ಬೇಕು ಎಂದವನು ಮಾತ್ರ ಕೊರಗುತ್ತಾ ಇರ್ತಾನೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನೂ ಬಯಸಬಾರ್ದು. ದಾರಿ ಇಲ್ಲ ಅಂತ ನಡೆಯೋದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಆಗ್ಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು. ಜೀವನದಲ್ಲಿ ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಸಮಯ ಸಾಧಕರ ಸಹವಾಸ ಎಂದಿಗೂ ಮಾಡಬೇಡಿ. ನಾವು ಹೇಳುವ ಸತ್ಯಕ್ಕಿಂತ ನಮ್ಮ ಬಗ್ಗೆ ಬೇರೆಯವರು ಹೇಳುವ ಸುಳ್ಳನ್ನೇ ಜನ ಜಾಸ್ತಿ ನಂಬ್ತಾರೆ. 1 ನಿಮಿಷದಲ್ಲಿ ಬದುಕು ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ 1 ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಅವಶ್ಯಕತೆಗಳು ಮುಗಿದ ಮೇಲೆ ಕೆಲವರು ನಮ್ಮನ್ನು ನಿರ್ಲಕ್ಷಿಸ್ತಾರೆ. ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ, ಅವರಿಗೆ ನಿಯತ್ತಿಲ್ಲ ಎಂದರ್ಥ. ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ, ಕನಿಕರ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ. ಯಾರಿಗೆ ಯಾರೂ ಇಲ್ಲ. ನೆನಪಿರ್ಲಿ, ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸ್ತದೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾಗಿದ್ದೀವಿ ಎನ್ನುವುದು ಮಾತ್ರ ತಿಳಿಯೋದಿಲ್ಲ. ಮುಂದೆ ಮೆಚ್ಚಿ ಮಾತಾಡಿ ಹಿಂದೆ ಚುಚ್ಚಿ ಮಾತಾಡೋರಿಗೆ ಕಾಲವೇ ಬೆಚ್ಚಿ ಬೀಳುವಂತ ಉತ್ತರ ಕೊಡುತ್ತೆ. ಚಿತೆಗೂ ಚಿಂತೆಗೂ ಇರುವ ವ್ಯತ್ಯಾಸ ಬರೀ 0 ಮಾತ್ರ. ಚಿತೆ ಸತ್ತಿರುವ ದೇಹವನ್ನು ಸುಟ್ಟರೆ ಚಿಂತೆ ಬದುಕಿರುವ ದೇಹವನ್ನು ಪ್ರತಿ ಕ್ಷಣ ಸುಡ್ತದೆ. ಒಬ್ಬರ ಮನಸ್ಸು ನೋಯಿಸುವುದು ಸಾಧನೆಯಲ್ಲ, ಒಬ್ಬರ ಮನಸ್ಸು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ. ಮನುಷ್ಯರ ಬದುಕುವಂತರ ವಿಚಿತ್ರ. ಯಾಕಂದ್ರೆ ಕಾಳಜಿ ಮಾಡದೆ ಇರೋರಿಗೋಸ್ಕರ ಅಳುತ್ತಾರೆ, ಆದರೆ ಕಾಳಜಿ ಮಾಡೋರನ್ನ ಅಳಿಸ್ತಾರೆ. ಇದೇ ಪ್ರಪಂಚ, ಇಷ್ಟೇ ಜೀವನ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುದು ಅರ್ಥವಾಗೋದು ಸಮಯ ಬಂದಾಗ ಮಾತ್ರ. ದುಡ್ಡೇ ದೊಡ್ಡದು ಅಂದುಕೊಂಡರೆ ನೀನೇ ಶ್ರೀಮಂತ. ಪ್ರೀತಿ ವಿಶ್ವಾಸವೇ ದೊಡ್ಡದು ಅಂದುಕೊಂಡರೆ ನೀನೇ ಹೃದಯವಂತ. ಪ್ರೀತಿಯ ಬೆಲೆ ಅರ್ಥವಾಗೋದು ಇಬ್ಬರು ಪ್ರೀತಿಸುತ್ತಿರುವಾಗಲ್ಲ, ಇಬ್ಬರಲ್ಲಿ ಒಬ್ಬರು ಪ್ರೀತಿಸುವುದನ್ನು ನಿಲ್ಲಿಸಿದಾಗ. ಓಡಲು ಸಾಧ್ಯವಾಗದಿದ್ದರೆ ನಿಧಾನವಾಗಿ ಆದರೂ ನಡೆದು ಗುರಿ ತಲುಪುವುದು, ಆದರೆ ಹಿಂದಿರುಗಬೇಡಿ.